ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ನೀರಿನಲ್ಲಿ ಸಿಡಿವ ಪೊಟ್ಯಾಷಿಯಂ ಎಲ್ಲಿದೆ? ಪಚ್ಚ ಬಾಳೆ ಹಣ್ಣಿನಲ್ಲಿ ಅಡಗಿದೆ. ಕೈಗೆ ಸಿಗದ ಪಾದರಸ ಎಲ್ಲಿದೆ? ಥರ್ಮೋಮೀಟರ್ ಅಲ್ಲಿ ಕುಳಿತು ಉಷ್ಣ ಅಳೆದಿದೆ. ಅಡುಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ. ಅಡುಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ. ಹಗುರವಾದ ಅಲ್ಯೂಮಿನಿಯಂ ಸೇರಿದೆ. ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ, ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ನನ್ನ ಹೆಸರು ಜಿಬಿ ಪುಷ್ಪ. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನಮ್ಮ ಶಾಲೆಯ ಹೆಸರು ಶ್ರೀ ಕರಿಬಸವೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟೂರು. ನನ್ನ ಪ್ರಯೋಗದ ಹೆಸರು ನ್ಯೂಟನ್ ಚಲನೆಯ 3ನೇ ನಿಯಮ. ವಿವರಣೆ: ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ಧನ್ಯವಾದಗಳು. ನನ್ನ ಹೆಸರು ಜಗನ್ ಕುಮಾರ್. ನನ್ನ ಶಾಲೆಯ ಹೆಸರು ಶ್ರೀ ಕರಿಬಸವೇಶ್ವರ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕೊಟ್ಟೂರು. ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಫಿಲ್ಮ್ ಪ್ರಾಜೆಕ್ಟ್. ಧನ್ಯವಾದಗಳು. ಏನಪ್ಪ ಇದು? ಏನು ತೋರಿಸಿದಲ್ಲ? ನನ್ನ ಹೆಸರು ಎಂ ಮೈತ್ರಿ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಏರಾರ್. ಬಳಸಿದ ಸಾಮಗ್ರಿಗಳು PVC ಪೈಪ್ ಮತ್ತು ಸೆಲೋಟೇಪ್ ಬಲೂನ್. ಪೈಪ್ ಮೂಲಕ ಬಲೂನ್ಗೆ ಗಾಳಿಯನ್ನು ಊದಿದಾಗ ಅದು ಕಂಪಿಸುತ್ತದೆ. ಆ ಕಂಪನಗಳಿಂದ ನಮ್ಮ ಕಿವಿಗೆ ಶಬ್ದವಾಗಿ ಕೇಳಿಸುತ್ತದೆ. ಬರ್ರಿ, ಆ ಕಡೆ ಬಂದ್ರಲ್ಲ, ಅಲ್ಲ ಇವರೆಲ್ಲ ಹೊಂಟ್ರಲ್ಲ. ನನ್ನ ಹೆಸರು ಎಚ್ ಕುಮಾರ್. ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಉಷ್ಣಮಾನ. ಬಳಸುವ ಸಾಮಗ್ರಿ ಸೂಜಿ, ಮೇಣದ ಬಟ್ಟೆ. ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆಯ ತುದಿಗೆ ಉಷ್ಣವು ಪ್ರಸಾರ ಆಗುವ ಪ್ರಕ್ರಿಯೆಯನ್ನು ಉಷ್ಣಮಾನ ಎನ್ನುವರು. ಧನ್ಯವಾದಗಳು. ನನ್ನ ಹೆಸರು ವಿಕಾಸ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗದ ಹೆಸರು ತೇಲುವ ಮತ್ತು ಮುಳುಗುವ ವಸ್ತುಗಳು. ಬಳಸುವ ಸಾಮಗ್ರಿಗಳು ಎಲೆ, ಪೇಪರ್, ನೀರು, ಕಲ್ಲು, ಬೀಕರ್, ಮೊಳೆ. ಕಟ್ ಮಾಡಾಕು.
ವಸ್ತುಗಳು. ತೇಲುವ ವಸ್ತುಗಳು ನೀರಿನ ಸಾಂದ್ರತೆಗಿಂತ ವಸ್ತುವಿನ ಸಾಂದ್ರತೆ ಕಡಿಮೆ ಇದ್ದರೆ ತೇಲುತ್ತದೆ. ಮುಳುಗುವ ವಸ್ತುಗಳು ನೀರಿನ ಸಾಂದ್ರತೆಗಿಂತ ವಸ್ತುವಿನ ಸಾಂದ್ರತೆ ಜಾಸ್ತಿ ಇದ್ದರೆ ಮುಳುಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಮೇಘ. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಜೀರ್ಣಾಂಗ ವ್ಯೂಹ. ಬಾಯಿ ಮತ್ತು ಹೊಟ್ಟೆಯಲ್ಲಿ ಆಹಾರವನ್ನು ಒಡೆಯುವುದರಿಂದ ಇದು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದರವರೆಗೆ ವಿಶೇಷ ಕೆಲಸವನ್ನು ಮಾಡುತ್ತವೆ. ಧನ್ಯವಾದಗಳು. ಧನ್ಯವಾದ. ನನ್ನ ಹೆಸರು ಚೇತನ. ಹೆಸರು ಆಮ್ಲ ಮತ್ತು ಪ್ರತ್ಯಾಮ್ಲ. ಕೆಂಪು ಲಿಟ್ಮಸ್ ಪೇಪರ್ನ ಮೇಲೆ ಕಹಿಯಾದ ವಸ್ತುವನ್ನು ಹಾಕಿದಾಗ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆದರೆ ಪ್ರತ್ಯಾಮ್ಲಗಳು. ನೀಲಿ ಲಿಟ್ಮಸ್ ಪೇಪರ್ನ ಮೇಲೆ ಹುಳಿಯಾದ ಪದಾರ್ಥವನ್ನು ಹಾಕಿದಾಗ ಕೆಂಪು ಬಣ್ಣಕ್ಕೆ ಬಂದರೆ ಅವು ಆಮ್ಲಗಳು ಎಂದು ನಾವು ತಿಳಿಯಬಹುದು. ಧನ್ಯವಾದಗಳು. ನನ್ನ ಹೆಸರು ಜಯಪ್ರಕಾಶ್. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಜಂಕ್ ಫುಡ್. ಜಂಕ್ ಫುಡ್ ಅಲ್ಲಿ ಕಡಿಮೆ ಪೋಷಕಾಂಶಗಳು ಇರುತ್ತವೆ. ಇವು ಆಹಾರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವು ಗೋಬತ್ತನ್ನು ಬೆಳೆಯುತ್ತವೆ. ಇವುಗಳನ್ನು ತಿನ್ನಬಾರದು. ಇವುಗಳನ್ನು ತಿಂದರೆ ಬೊಜ್ಜು ಬರುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಎಂ ನಯನ. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನಮ್ಮ ಶಾಲೆಯ ಹೆಸರು ಶ್ರೀ ಕರಿಬಸವೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟೂರು. ನನ್ನ ಪ್ರಯೋಗದ ಹೆಸರು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು. ಇದು ಬಳಸುವ ಸಾಮಗ್ರಿಗಳು ಅಂಟುವಂತಹ ವಸ್ತುಗಳು ಮತ್ತು ಅಂಟಲಿಲ್ಲದಂತಹ ವಸ್ತುಗಳು. ಇದು ಮೊಳೆ. ಇದನ್ನು ಅಂಟಿಸಿದರೆ ಅಂಟುತ್ತದೆ. ಇದು ಮೊಳೆ. ಇದನ್ನು ಅಂಟಿಸಿದರೆ ಅಂಟುತ್ತದೆ. ಇದು ಕ್ಲಿಪ್. ಇದನ್ನು ಅಂಟಿಸಿದರೆ ಅಂಟುತ್ತದೆ. ಇದು ಕಬ್ಬಿಣದಂತಹ ಪುಡಿ. ಇದನ್ನು ಅಂಟಿಸಿದರೆ ಅಂಟುತ್ತದೆ. ಇದು ಆಟ ಆಡುವಂತಹ ಸಾಮಾನು. ಇದನ್ನು ಅಂಟಿಸಿದರೆ ಅಂಟುವುದಿಲ್ಲ. ಇದು ಈ ವಸ್ತುವನ್ನು ಅಂಟಿಸಿದರೆ ಅಂಟುವುದಿಲ್ಲ. ಧನ್ಯವಾದಗಳು. ನನ್ನ ಹೆಸರು ಕೆ ಲಕ್ಷ್ಮಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗದ ಹೆಸರು ಸೆಟಸ್ಕೋಪ್ ಮಾದರಿ. ಇದಕ್ಕೆ ಬಳಸಲಾಗುವ ಸಾಮಗ್ರಿಗಳು ವೈಟ್ ಟ್ಯೂಬ್, ಪೈಪ್, ಬಲೂನ್. ನನ್ನ ಹೃದಯ ಶಬ್ದವನ್ನು ಅಳೆಯುವಂತಹ ಮಾಪಕ. ಇದು ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಸಾರಿ ಬಡಿಯುತ್ತದೆ ಎಂದು ಕಂಡುಹಿಡಿಯಲು ವೈದ್ಯರು ಬಳಸುತ್ತಾರೆ. 1 ನಿಮಿಷಕ್ಕೆ 70 ರಿಂದ 72 ಸಾರಿ ಬಡಿಯುತ್ತದೆ. ಧನ್ಯವಾದಗಳು. ಚೆಕ್ ಮಾಡಿ ಸರ್ನ. ಲಕ್ಷ್ಮಿ. ನನ್ನ ಹೆಸರು ಕೇಕುತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗದ ಹೆಸರು ಗಾಳಿಯ ಸ್ಥಳವನ್ನು ಆಕ್ರಮಿಸುತ್ತದೆ. ಬಳಸುವ ಸಾಮಗ್ರಿಗಳು ಬಾಟಲ್, ಬಲೂನ್. ಬಾಟಲಿಗೆ 2 ಕಡೆ ಹೋಲ್ ಮಾಡಿ ಬಾಟಲ್
ಧನ್ಯವಾದಗಳು. ನನ್ನ ಹೆಸರು ಅಲಿಯಾಬಾನು. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಕುಣಿಯುವ ಮೇಣದ ಬತ್ತಿ. ಬಳಸುವ ಸಾಮಗ್ರಿಗಳು ಮೇಣದ ಬತ್ತಿ, ಬೀಕರ್, ಸೂಜಿ. ಮೇಣದ ಬತ್ತಿಯನ್ನು 2 ಕಡೆ ಸಮನಾಗಿ ಮಾಡಿ ದೀಪ ಹಚ್ಚಿದಾಗ ಯಾವ ಮೇಣದ ಬತ್ತಿಯು ಹೆಚ್ಚಾಗಿ ಉರಿಯುತ್ತದೆ ಅದು ಕಡಿಮೆ ಸಾಂದ್ರತೆಯನ್ನು ಹೊಂದಿ ಮೇಲೆ ಕೆಳಗೆ ಚಲಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಜಿ ಸುಜಾತ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನನ್ನ ಶಾಲೆಯ ಹೆಸರು ಶ್ರೀ ಕರಿಬಸವೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟೂರು. ನನ್ನ ಪ್ರಯೋಗದ ಹೆಸರು ಮೆಗ್ನೀಷಿಯಂ. ಬಳಸುವ ಸಾಮಗ್ರಿಗಳು ಮೆಗ್ನೀಷಿಯಂ ತಂತಿ, ಮೇಣದ ಬತ್ತಿ. ಉರಿಯುವಾಗ ಅದು ಪ್ರಕಾಶಮಾನವಾದ ಬಿಳಿ ಜ್ವಾಲೆಗಳನ್ನು ಉತ್ಪಾದಿಸುತ್ತದೆ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ತೀವ್ರವಾದ ಬಿಳಿ ಬೆಳಕಿನಿಂದ ಉರಿಯುವುದರಿಂದ ಅದನ್ನು ಪಟಾಕಿ ಮತ್ತು ಜ್ವಾಲೆಗಳನ್ನು ಬಳಸಲಾಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಶಶಿಧರ. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಗಾಳಿಯಿಂದ ವಿದ್ಯುತ್ ಉತ್ಪಾದನೆ. ಈ ಗಾಳಿ ಗುಡ್ಡದ ಮೇಲೆ ಫ್ಯಾನ್ಗಳನ್ನು ಜೋಡಿಸುತ್ತಾರೆ. ಗಾಳಿಯಿಂದ ವೇಗವಾಗಿ ರೆಕ್ಕೆಗಳು ತಿರುಗುತ್ತವೆ. ಪವನ ಶಕ್ತಿಯಿಂದ ತಿರುಗುವ ಯಂತ್ರಗಳು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ರೀತಿಯಾಗಿ ಗಾಳಿಯು ವಿದ್ಯುತ್ ಉತ್ಪಾದಿಸುತ್ತದೆ. ನನ್ನ ಹೆಸರು ಅನಿಲ್ ಕುಮಾರ್. ನಾನು ಓದುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಊದುವ ಬಲೂನ್. ಬಳಸುವ ಸಾಮಗ್ರಿಗಳು ಬಾಟಲ್, ವಿನೆಗರ್, ಸೋಡಾ. ವಿನೆಗರ್ ಮತ್ತು ಸೋಡಾ ಸೇರಿಸಿದಾಗ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗಿ ಬಲೂನಿನಲ್ಲಿ ಗಾಳಿ ತುಂಬುತ್ತದೆ. ಈ ಪ್ರಯೋಗದಿಂದ ಬಲೂನಿನಲ್ಲಿ ಗಾಳಿ ತುಂಬುತ್ತದೆ ಎಂದು ತಿಳಿಯಬಹುದು. ಧನ್ಯವಾದಗಳು. ನನ್ನ ಹೆಸರು ಯಶ್ವರ್ಷ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗದ ಹೆಸರು ಜ್ವಾಲಾಮುಖಿ. ಬಳಸುವ ಸಾಮಗ್ರಿಗಳು ಬೇಕಿಂಗ್ ಸೋಡಾ, ಡೆಟಾಲ್, ಈನೋ ಮತ್ತು ನೀರು. ವಿವರಣೆ. ಜ್ವಾಲಾಮುಖಿಯು ಭೂಮಿಯ ಮೇಲ್ಮೈಯಲ್ಲಿರುವ ಬಿರುಕು. ಅದು ಭೂಭಾಗವು ಕರಗಿದ ಬಂಡೆಗಳು, ಬೂದಿ ಮತ್ತು ಅನಿಲಗಳು ಹೊರಬರುತ್ತವೆ. ಭೂಮಿಯ ಆಳದಿಂದ ಬಿಸಿ ಲಾವರಸ ಹೊರಬರುವ ಈ ಪ್ರಕ್ರಿಯೆಯು ಪರ್ವತದಂತಹ ರಚನೆಗಳನ್ನು ಸ್ಪಷ್ಟೀಕರಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಮೋಹನ್. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಮಾದರಿಯಲ್ಲವಳು. ಈ ಚಟುವಟಿಕೆ ನಮಗೆ ವಿವಿಧ ರೀತಿಯ ಮಾನವ ಹಲ್ಲುಗಳು ಮತ್ತು ಆಗುವಿಕೆ. ನನ್ನ ಹೆಸರು ರೂಪಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಕರಿಬಸವೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟೂರು. ನನ್ನ ಪ್ರಯೋಗದ ಹೆಸರು ಬೆಂಕಿ ಆರಲು ಇಂಗಾಲದ ಡೈಆಕ್ಸೈಡ್ ಬೇಕು. ಮೊದಲು ನಾವು ಮೇಣದ ಬತ್ತಿಯನ್ನು ನೀರಿನ ಹತ್ತಿರ ತೆಗೆದುಕೊಂಡು ಹೋದಾಗ ಬೆಂಕಿ ನಂದುವುದಿಲ್ಲ. ಆಗ ನಾವು ಸೋಡಾ ಮತ್ತು ಈನು ಹಾಕಿದಾಗ
ಬೆಂಕಿ ನಂದು ಹೋಗುತ್ತದೆ. ಈ ಮೂಲಕ ನಾವು ತಿಳಿಯಬಹುದು ಬೆಂಕಿ ಆರಲು ಇಂಗಾಲ ಡೈಆಕ್ಸೈಡ್ ಬೇಕು. ಧನ್ಯವಾದಗಳು. ನನ್ನ ಹೆಸರು ವೀರೇಶ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಕರಿಬಸವೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟೂರು. ನನ್ನ ಪ್ರಯೋಗದ ಹೆಸರು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಲಿಪಿಡ್ ಪರಿಚಯ. ರಾಗಿ, ಗೋಧಿ, ಅಕ್ಕಿ, ಜೋಳ ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಒದಗಿಸುತ್ತದೆ. ಆದ್ದರಿಂದ ಇದನ್ನು ಶಕ್ತಿ ಪದಾರ್ಥಗಳು ಎನ್ನುವರು. ಪ್ರೋಟೀನ್ ಆಹಾರಗಳು ಮೊಟ್ಟೆ, ಹಾಲು, ಕಡಲೆ, ತೊಗರಿ ತಿನ್ನುವುದರಿಂದ ದೇಹಕ್ಕೆ ಇವುಗಳು ನಮ್ಮ ದೇಹವನ್ನು ನಿರ್ಮಾಣ ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ದೇಹ ನಿರ್ಮಾಣ ಪದಾರ್ಥಗಳು ಎನ್ನುವರು. ಚಟುವಟಿಕೆಗಳಲ್ಲಿ ಶಕ್ತಿ ಒದಗಿಸುತ್ತವೆ. ಆದ್ದರಿಂದ ಇವುಗಳನ್ನು ಜಿಡ್ಡಿನ ಪದಾರ್ಥಗಳು ಎನ್ನುವರು. ಧನ್ಯವಾದಗಳು. ನನ್ನ ಹೆಸರು ವೇದಯ್ಯ. ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ನನ್ನ ಶಾಲೆ ಹೆಸರು ಶ್ರೀ ಕರಿಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟೂರು. ನನ್ನ ಪ್ರಯೋಗದ ಹೆಸರು ಬೆಳಕಿನ ವಕ್ರೀಭವನ. ಬಳಸುವ ಸಾಮಗ್ರಿಗಳು ಬೀಕರ್, ನೀರು, ಪೇಪರ್, ಪೆನ್ಸಿಲ್, ಸ್ಪೂನ್. ಬೀಕರ್ಗಳಿಗೆ ಸ್ಪೂನ್ ಅನ್ನು ಹಾಕಿದಾಗ ಇದು ಹೇಗೆ ಕಾಣಿಸುತ್ತದೆ? ಮುರಿದಿರುವ ತರ ಕಾಣಿಸುತ್ತದೆ. ಪೆನ್ಸಿಲ್ ಅನ್ನು ಹಾಕಿದಾಗ ಅದು ಹೇಗೆ ಕಾಣಿಸುತ್ತದೆ? ಇದು ಮುರಿದಿರುವ ತರ ಕಾಣಿಸುತ್ತದೆ. ವಿವರಣೆ: ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಗಾಳಿ ಒಂದು ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ವಸ್ತುವು ಚಲಿಸುತ್ತಿರುವುದನ್ನು ನೀವು ನೋಡಿದ್ದೀರಾ. ವಸ್ತುವು ದಿಕ್ಕನ್ನು ಬದಲಿಸುತ್ತದೆ ಎಂದು ತಿಳಿಯಬಹುದು. ಧನ್ಯವಾದಗಳು. ನನ್ನ ಹೆಸರು ನಿವೇದಿತಾ. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಅಸ್ಥಿಪಂಜರ. ಅಸ್ಥಿಪಂಜರ ಮಾದರಿಯನ್ನು ನಿರ್ಮಿಸುವ ಮೂಲಕ ಬೋನ್ಗಳು ಹೇಗೆ ಸಂಪರ್ಕಗೊಳ್ಳುತ್ತವೆ ಮತ್ತು ಒಟ್ಟಿಗೆ ಕೆಲಸ ಮಾಡುತ್ತವೆ ಎಂಬುದನ್ನು ನೀವು ನೋಡಿದ್ದೀರಿ. ಇದು ನಮಗೆ ಚಲಿಸಲು, ನಿಲ್ಲಲು ಮತ್ತು ಸುರಕ್ಷಿತವಾಗಿರಲು ಸಹಾಯ ಮಾಡುತ್ತದೆ. ಮೂಳೆಗಳು ಕೇವಲ ಗಟ್ಟಿಯಾದ ರಚನೆಗಳಲ್ಲ, ತಮ್ಮನ್ನು ತಾವು ಬೆಳೆದು ದುರಸ್ತಿ ಮಾಡಿಕೊಳ್ಳುವ ಜೀವಂತ ಅಂಶಗಳಾಗಿವೆ. ಧನ್ಯವಾದಗಳು. ನನ್ನ ಹೆಸರು ಎಸ್ ಕಾವ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗದ ಹೆಸರು ಕೆಲಿಡಿಯೋಸ್ಕೋಪ್. ಕೆಲಿಡಿಯೋಸ್ಕೋಪ್ 2 ಅಥವಾ ಅದಕ್ಕಿಂತ ಹೆಚ್ಚು ಕನ್ನಡಿಗಳನ್ನು ನಿರ್ದಿಷ್ಟ ಕೋನಗಳಲ್ಲಿ ಸಾಮಾನ್ಯವಾಗಿ 60% ಮತ್ತು 45% ಕೊಳವೆಯನ್ನು ಇರಿಸಿ ಅದರಲ್ಲಿ ಗಾಜಿನ ಚೂರುಗಳನ್ನು ಹಾಕಿ ತಯಾರಿಸಿದಾಗ ಒಂದು ಆಪ್ಟಿಕಲ್ ಸಾಧನವಾಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಅಯ್ಯ ದೀಕ್ಷಾ. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಹಗಲು ಮತ್ತು ರಾತ್ರಿ. ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿರುತ್ತದೆ. ಸೂರ್ಯನು ಭೂಮಿಯ ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ನಿರಂತರವಾಗಿ ಸುತ್ತುವುದರಿಂದ ಹಗಲು ಮತ್ತು ರಾತ್ರಿ ಉಂಟಾಗುತ್ತದೆ. ಈ ತಿರುಗುವಿಕೆಯಿಂದ ಸೂರ್ಯನ ಬೆಳಕಿಗೆ ಮುಖ ಮಾಡಿರುವ ದೇಶಗಳಿಗೆ ಹಗಲನ್ನು ಉಂಟು ಮಾಡಿದರೆ, ಸೂರ್ಯನಿಂದ ದೂರವಿರುವ ದೇಶಗಳಿಗೆ ರಾತ್ರಿಯನ್ನು ಉಂಟು ಮಾಡುತ್ತದೆ. ಒಂದು ಪೂರ್ಣ ಸುತ್ತು 24 ಗಂಟೆ ಬೇಕಾಗುತ್ತದೆ. ಧನ್ಯವಾದಗಳು. ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಉಷ್ಣವಾಹಕ. ಬಳಸುವ ಸಾಮಗ್ರಿಗಳು ಪೇಪರ್, ಮೇಣದ ಬತ್ತಿ, ಒಂದು ತಂತಿ. ಪೇಪರ್ ಅನ್ನು ಮೇಣದ ಬತ್ತಿಗೆ ಹಿಡಿದಾಗ ಪೇಪರ್ ಸುಡುತ್ತದೆ. ಆಗ ಮೇಣದ ಬತ್ತಿಯು ಉಷ್ಣವಾಗುವುದು ಬಿಡುತ್ತದೆ. ನನ್ನ ಹೆಸರು ಎಲ್ಸಿಯೋ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗದ ಹೆಸರು ಸಾಂದ್ರತೆ. ಬಳಸುವ ಸಾಮಗ್ರಿಗಳು ಬೀಕರ್, ನೀರು ಮತ್ತು ಉಪ್ಪು, ನಿಂಬೆಹಣ್ಣು. ಉಪ್ಪು ಮಿಶ್ರಿತ ನೀರಿನಲ್ಲಿ ಸಾಂದ್ರತೆ ಹೆಚ್ಚು ಇರುವುದರಿಂದ ಅದು ತೇಲುತ್ತದೆ ಮತ್ತು ಇದು ಕುಡಿಯಲು ಯೋಗ್ಯವಾದ ನೀರು ಎಂದು ತಿಳಿಯಬಹುದು. ಸಾಮಾನ್ಯ ನೀರಿನಲ್ಲಿ ಸಾಂದ್ರತೆ ಕಡಿಮೆ ಇರುವುದರಿಂದ ಇದು ಕುಡಿಯುವ
ಸೂಜಿಯಿಂದ ಸೂಜಿದಾಗ ಗಾಳಿಯಿಂದ ಬಲೂನು ಕೆಳಗೆ ಬರುತ್ತದೆ, ಗಾಳಿ ಇಲ್ಲದಿರುವ ಬಲೂನು ಮೇಲೆ ಹೋಗುತ್ತದೆ. ಈ ಪ್ರಯೋಗದಿಂದ ಗಾಳಿಗೆ ತೂಕವಿದೆ ಎಂದು ತಿಳಿಯಬಹುದು. ಧನ್ಯವಾದಗಳು. ನನ್ನ ಹೆಸರು ಕೇಳಿಶ. ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ನಮ್ಮ ಶಾಲೆ ಶ್ರೀ ಕರಿಬಸವೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟೂರು. ನನ್ನ ಪ್ರಯೋಗದ ಹೆಸರು ವಸ್ತು ಘನ ಮತ್ತು ಬಹಳ ಒತ್ತಡವಾಗಿ ಜೋಡಿಸಿರುವುಗಳಿಗೆ ಆಕಾರ ಮತ್ತು ಗಾತ್ರ ಇದೆ. ಇವುಗಳನ್ನು ರಾಶಿಯಾಗಿ ಸುರಿಯಬಹುದು. ಧನ್ಯವಾದಗಳು. ನಾನು ದ್ರವ ವಸ್ತುವಿನಲ್ಲಿ ಕಣಗಳ ಜೋಡಣೆ ತುಂಬಾ ವಿರಳವಾಗಿರುತ್ತದೆ. ಗಾತ್ರ ಇದೆ, ಆಕಾರ ಇಲ್ಲ. ಇವುಗಳು ಹರಿಯುತ್ತವೆ. ಉದಾಹರಣೆ ಹಾಲು ಮತ್ತು ನೀರು. ಅನಿಲ ವಸ್ತುಗಳಲ್ಲಿ ಕಣಗಳ ಜೋಡಣೆ ತುಂಬಾ ವಿರಳವಾಗಿರುತ್ತದೆ. ಇದಕ್ಕೆ ಆಕಾರ ಮತ್ತು ಗಾತ್ರ ಎರಡೂ ಇರುವುದಿಲ್ಲ. ಇದು ಸ್ವತಂತ್ರವಾಗಿ ಓಡಾಡುತ್ತದೆ. ಉದಾಹರಣೆಗೆ ಗಾಳಿ ಮತ್ತು ಹೊಗೆ. ಧನ್ಯವಾದಗಳು. ನನ್ನ ಹೆಸರು ವಂದನೆ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ಒಂದು ಉದ್ದವಾದ ಪೈಪ್ ಮೂಲಕ ನೋಡಿದಾಗ ಬೆಳಕು ಕಾಣಿಸುತ್ತದೆ. ಬೆಳಕು ಕಾಣಿಸುತ್ತದೆ. ಅದ ಪೈಪ್ ಅನ್ನು ಒಲೆ ಮಾಡಿ ನೋಡಿದಾಗ ಬೆಳಕು ಕಾಣಿಸುವುದಿಲ್ಲ. ಈ ಪ್ರಯೋಗದಿಂದ ಬೆಳಕು ಸರಳ ರೇಖೆಯಲ್ಲಿ ಚಲಿಸುವುದನ್ನು ತಿಳಿಯಬಹುದು. ಧನ್ಯವಾದಗಳು. ನನ್ನ ಹೆಸರು ಆರ್ ಧನುಷ್. ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಉತ್ಪನ್ನ. ಬಳಸುವ ಸಾಮಗ್ರಿಗಳು ಕರ್ಪೂರ, ಬೆಂಕಿ ಪಟ್ಟಣ. ಕರ್ಪೂರಕ್ಕೆ ಬೆಂಕಿ ಹಚ್ಚಿದಾಗ ನೇರವಾಗಿ ಅನಿಲ ಸ್ಥಿತಿಗೆ ಬರುತ್ತದೆ. ಇದೇ ಉತ್ಪನ್ನ. ಧನ್ಯವಾದಗಳು. ನನ್ನ ಹೆಸರು MP ಮಂತ್ರಿಕಾ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನನ್ನ ಪ್ರಯೋಗದ ಹೆಸರು ಶ್ವಾಸಕೋಶ. ನಾನು ಬಳಸಿರುವ ಸಾಮಗ್ರಿಗಳು ಬಾಟಲ್, ಸ್ಟ್ರಾ ಮತ್ತು ಬಲೂನ್. ನಾವು ಉಸಿರಾಟವನ್ನು ನಡೆಸುವ ಅಂಗ. ಆಮ್ಲಜನಕ ಹೊರತೆಗೆದುಕೊಂಡಾಗ ಶ್ವಾಸಕೋಶವು ಹಿಗ್ಗುತ್ತವೆ. ಇಂಗಾಲದ ಡೈಆಕ್ಸೈಡ್ ಹೊರಗೆ ಬಿಟ್ಟಾಗ ಕುಗ್ಗುತ್ತವೆ. ಧನ್ಯವಾದಗಳು. ನನ್ನ ಹೆಸರು ಖುಷಿ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನನ್ನ ಶಾಲೆಯ ಹೆಸರು ಶ್ರೀ ಕರಿಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟೂರು. ವಿಜ್ಞಾನ ಪ್ರಯೋಗವನ್ನು ಮಾಡುತ್ತೇನೆ. ನನ್ನ ಪಾತ್ರದ ಹೆಸರು ಗಾಳಿದು. ಬಲೂನ್ಗೆ ಸ್ಟ್ರಾ ಮೂಲಕ ಗಾಳಿ ಊದಿದಾಗ ಒತ್ತಡದಿಂದ ಗಾಳಿ ನೀರು ಸ್ಟ್ರಾ ಮೂಲಕ ಗಾಳಿ ಹೊರಬರುತ್ತದೆ. ಈ ಮೂಲಕ ನಾವು ತಿಳಿಯಬಹುದು. ಧನ್ಯವಾದಗಳು. ನನ್ನ ಹೆಸರು ಪಿಶಾಯ. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ನೀರು ಒಂದು ಮಿಶ್ರಣವಾದ. ಬಲೂನಿಗೆ ನೀರನ್ನು ತುಂಬಿ ಮೇಣದೊಟ್ಟಿಗೆ ಇಳಿದಾಗ ಮೇಣದ ಬತ್ತಿಗೆ ಹಿಡಿದಾಗ ಉಷ್ಣ ಪ್ರಸಾರವಾಗುವುದಿಲ್ಲ. ಏಕೆಂದರೆ ಬಲೂನ್ ಉಷ್ಣವಾಗುವುದರಿಂದ ಪ್ರಸಾರವಾಗುವುದಿಲ್ಲ. ಧನ್ಯವಾದಗಳು. ನಮ್ಮ ಪ್ರಯೋಗದ ಹೆಸರು ನಾವೇ ತಯಾರಿಸಿರುವ ವಿಮಾನ. ನಾವು ಬಳಸಿರುವ ಸಾಮಗ್ರಿಗಳು DC ಮೋಟಾರ್, ಬ್ಯಾಟರಿ ಮತ್ತು ಫ್ಯಾನ್. ಧನ್ಯವಾದಗಳು. ಅಮೆರಿಕ ಕಳ್ಸಕ್ಕೀಗ ವಿಮಾನ. ನನ್ನ ಹೆಸರು TH ಮಹೇಶ್ ಕುಮಾರ್. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ತಾಪಮಾಪಕ. ಇದು ಡಿಜಿಟಲ್ ತಾಪಮಾಪಕ. ಇದನ್ನು ದೇಹದ ತಾಪವನ್ನು ಅಳೆಯಲು ಬಳಸುತ್ತಾರೆ. ಮಾನವನ ದೇಹದ ತಾಪವು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಮಧುಸೂದನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗದ ಹೆಸರು ತಾಪಮಾಪಕ. ಇದು ಪ್ರಯೋಗಶಾಲೆಯಲ್ಲಿ ಬಳಸುತ್ತಾರೆ. ಇದರ
ಇದರ ತಾಪಮಾಪಕ 10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ನವರೆಗೆ ಇರುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಕೊಟ್ಟರೆ ನಾನು 7ನೇ ತರಗತಿ. ನನ್ನ ಪ್ರಯೋಗದ ಹೆಸರು ನೀರಿಗೆ ಒತ್ತಡವಿದೆ. ಎಷ್ಟು ನೀರು ಹಾಕಿದರೂ ಬಾಲ್ ಮೇಲೆ ಬರುವುದಿಲ್ಲ. ಕೈಯಿಂದ ಬಾಟಲ್ ಬಾಯಿ ಒತ್ತಿದಾಗ ಬಾಲ್ ನೀರಿನ ಮೇಲೆ ಬರುತ್ತದೆ. ಈ ಪ್ರಯೋಗದಿಂದ ನೀರಿಗೆ ಮೇಲ್ಮುಖ ಹೊರಗಡೆ ಇದೆ ಎಂದು ತಿಳಿಯಬಹುದು. ಧನ್ಯವಾದಗಳು. ಕ್ಲೋರಿನ್ ಉಪ್ಪಿನಲ್ಲಿವೆ. ಬೀದಿ ದೀಪ ಹಳದಿಯಾಗಿ ಬೆಳಗಿದೆ. ನೀರಿನಲ್ಲಿ ಸಿಡಿವ ಸೋಡಿಯಮ್ಮು ಅಲ್ಲಿದೆ. ರಾತ್ರಿ ವೇಳೆ ಹೊಳೆವ ರೇಡಿಯಂ ಎಲ್ಲಿದೆ? ಕ್ಯಾನ್ಸರ್ ರೋಗಿಯ ಜೀವ ತುಂಬಿದೆ. ಮನೆಯಲ್ಲಿರುವ ಬೆಳ್ಳಿ ಪಾತ್ರೆ ಕಪ್ಪಾಗಿವೆ. ಮನೆಯಲ್ಲಿರುವ ಬೆಳ್ಳಿ ಪಾತ್ರೆ ಕಪ್ಪಾಗಿವೆ. ಲೋಹದೊಡನೆ ವರ್ತಿಸುವ ಸಲ್ಫರಲ್ಲಿದೆ. ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ. ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ಪಾನಿಪೂರಿ ಗೋಬಿ ತಿಂದು ಹೊಟ್ಟೆ ಉಬ್ಬಿದೆ. ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಕೆಲಸ ಮಾಡಿದೆ. ಕುಟ್ಟಿ ಕುಟ್ಟಿ ತಿನ್ನೋ ಮೂಳೆಲೇನಿದೆ? ಗಾಳಿಯಲ್ಲಿ ಹೊತ್ತಿ ಉರಿವ ರಂಜಕ ಇದೆ. ಮನೆಯಲ್ಲಿರುವ ಕಿಟಕಿ ತುಕ್ಕು ಹಿಡಿದಿದೆ. ಮನೆಯಲ್ಲಿರುವ ಕಿಟಕಿ ತುಕ್ಕು ಹಿಡಿದಿದೆ. ದಹನ ಕ್ರಿಯೆ ಆಕ್ಸಿಜನ್ ಕೆಲಸ ಮಾಡಿದೆ. ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ. ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ. ಬೋರ್ವೆಲ್ ನೀರಲ್ಲಿ ತೊಳೆದ ಕೊಳೆ ಹಾಗೆ ಉಳಿದಿದೆ. ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಲ್ಲಿ ಕರಗಿವೆ. ರಾತ್ರಿ ವೇಳೆ ಅಪ್ಪನ ಕಣ್ಕೆಂಪಾಗಿದೆ. ಶಾಂತಿ ಕೊಡುವ ಆಲ್ಕೋಹಾಲ್ ಕೆಲಸ ಮಾಡಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ. ಭೂಮಿ ತನ್ನ ಅಕ್ಷದ ಸುತ್ತ ಅರ್ಧ ಸುತ್ತಿದೆ. ಹೈಡ್ರೋಜನ್ ಆಕ್ಸಿಜನ್